ನಮಸ್ಕಾರ. ಇವತ್ತಿನ ವಿಡಿಯೋ ಇತರರಿಗೆ ಸಹಾಯ ಮಾಡುವ 5 ವಿಧಾನಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನೀವೇನಾದರೂ ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇವತ್ತು ಇರುವ ಸಂಪತ್ತು ದೇವರು ಕೊಟ್ಟ ಕೊಡುಗೆ ಮತ್ತು ನಾವು ಈ ಕೊಡುಗೆಯನ್ನು ಸಂತೋಷವಾಗಿ ಸ್ವೀಕಾರ ಮಾಡಿದ ನಂತರ ಅದನ್ನು ಇತರರಿಗೂ ಕೂಡ ಹಂಚಬೇಕಾಗುತ್ತೆ. ಇತರರಿಗೂ ಕೂಡ ಅವರಲ್ಲಿ ಸಂಪತ್ತನ್ನು ಕಂಡುಕೊಳ್ಳಿಕ್ಕೆ ನಾವು ನಮ್ಮ ಕೊಡುಗೆಯನ್ನು ಕೊಡಬೇಕಾಗುತ್ತೆ. ಇತರರಿಗೆ ಅಂದರೆ ಯಾರಿಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾರಿಗೆ ಅಂತ ಇಲ್ಲಿ ತಿಳಿಯಪಡಿಸಿದ್ದೇನೆ. ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರುವಂಥ ಹೌಸ್ ಮೇಡ್ ಮತ್ತೆ ಡ್ರೈವರ್ ಮತ್ತೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರುವಂತಹ ಅಡಿಗೆಯವರು, ಇವರನ್ನು ನಾವು ಇಂಪ್ರೂವ್ ಮಾಡಿದ್ರೆ ಮತ್ತು ಅವರಿಗೆ ಫೈನಾನ್ಷಿಯಲ್ ಅಬಂಡೆನ್ಸ್ ಅನ್ನು ಕಾಣಿಸಿಕೊಟ್ರೆ ಮತ್ತು ಅವರಿಗೆ ಫೈನಾನ್ಷಿಯಲ್ ಲಿಟ್ರಸಿಯನ್ನು ಕೊಟ್ಟರೆ ನಮಗೆ ಪುಣ್ಯ ಬರುತ್ತೆ. ಅವರಿಗೆ ನಾವು ಹೇಳಿಕೊಡ್ಬೇಕಾಗೋದು ಇಷ್ಟೇನೆ, ಯಾವ್ಯಾವ ಥರದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಎಷ್ಟು ಹಣ ಇರುತ್ತೆ, ಎಷ್ಟು ರಿಸ್ಕ್ ಇರುತ್ತೆ, ಯಾವ ರೀತಿ ಅವರು ಅವರ ಭವಿಷ್ಯದ ಫೈನಾನ್ಷಿಯಲ್ ಬುನಾದಿಯನ್ನು ಹಾಕ್ಬೋದು ಮತ್ತೆ ಭವಿಷ್ಯದಲ್ಲಿ ಲಾಭವನ್ನು ಕಂಡುಕೊಳ್ಬೋದು. ಇಂತಹ ವ್ಯಕ್ತಿಗಳು ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡುವುದಿಲ್ಲ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ ಏನೂ ಇರುವುದಿಲ್ಲ. ಈಗ ನಾವು ಅವರಿಗೆ ತಿಳಿಯಪಡಿಸಬಹುದಾದ ಮೊದಲ ವಿಚಾರ ಬ್ಯಾಂಕ್ ಅಕೌಂಟ್. ಬಹಳ ಜನರ ಹತ್ರ ಇಷ್ಟು ವರ್ಷ ಆದರೂ ಕೂಡ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳು ಕಳೆದರೂ ಕೂಡ ಬ್ಯಾಂಕ್ ಅಕೌಂಟ್ ಇಲ್ಲವೇ ಇಲ್ಲ. ಮತ್ತೆ ಅದನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ಅದಕ್ಕೆ ಯಾವಾಗಲೂ ಕೂಡ ಭಯ ಪಟ್ಟುಕೊಂಡಿರ್ತಾರೆ. ಅವರಿಗೆ ನೀವೇನಾದರೂ ನಿಮ್ಮ ಮನೆಯ ಪಕ್ಕದಲ್ಲಿರುವಂತಹ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಿ. ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೇನು, ಮತ್ತೆ ಡಿಪಾಸಿಟ್ ಅಂದ್ರೇನು, ಸೇವಿಂಗ್ಸ್ ಅಂದ್ರೇನು, RD ಅಕೌಂಟ್ ಅಂದ್ರೇನು ಅಂತ ಹೇಳ್ಕೊಟ್ರೆ ಮುಂದಿನ ದಿನಗಳಲ್ಲಿ ಅವರು ಫೈನಾನ್ಷಿಯಲಿ ಅವೇರ್ ಆಗ್ತಾರೆ. ಮತ್ತೆ ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಅಂಡರ್ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆಯಲ್ಲಿ ಅವರೇನಾದರೂ ಸೇರ್ಕೊಂಡ್ರೆ ಬೇಕಾದಷ್ಟು ಇತರ ಬೆನಿಫಿಟ್ಗಳನ್ನು ಕೂಡ ಪಡ್ಕೊಳ್ಬೋದು. ಅಲ್ಲದೆ ಡೆಬಿಟ್ ಕಾರ್ಡ್ ಅನ್ನು ಕೂಡ ಪಡ್ಕೊಳ್ಬೋದು. 2 ಲಕ್ಷ ಆಕ್ಸಿಡೆಂಟ್ ಇನ್ಶೂರೆನ್ಸ್ ವಿತ್ ಡೆಬಿಟ್ ಕಾರ್ಡ್ ಕೂಡ ಅವರಿಗೆ ಮುಫತ್ತಾಗಿ ಸಿಗುತ್ತೆ. ಈಗ ಎರಡನೇದ್ದು ಹೆಲ್ತ್ ಇನ್ಶೂರೆನ್ಸ್. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಒಬ್ಬ ವ್ಯಕ್ತಿಗೆ ಒಂದು ಸತಿ ಕಾಯಿಲೆ ಬಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಇವತ್ತಿನವರೆಗೆ ನೀವು ಅದೇನು ಹಣವನ್ನು ಕೂಡಿಟ್ಟಿದ್ದೀರೋ ನಿಮ್ಮ ಸಂಪತ್ತು ಅಂತ ಅದೆಲ್ಲವೂ ಕೂಡ ಅಲ್ಲಿಗೆ ಮುಗಿದು ಹೋಗ್ತದೆ. ಆದ್ದರಿಂದ ನಿಮ್ಮ ಮನೆಯ ಕೆಲಸದವರು, ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರೋ ಡ್ರೈವರು ಮತ್ತೆ ಅಡಿಗೆಯವರಿಗೆ ಈಗಲೇ ಹೇಳ್ಕೊಡಿ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ. ಯಾಕಂತಂದ್ರೆ ಅವರೇನಾದರೂ ಬೇಸಿಕ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅವರಿಗೂ ಅವರ ಕುಟುಂಬದವರಿಗೂ ಪಡೆದ್ರು ಅಂತಂದ್ರೆ ಒಂದಷ್ಟು ಸೇಫ್ಟಿ ಇರುತ್ತೆ. ಸರ್ಕಾರದ ಲೆವೆಲ್ ನೋಡಿದ್ರೆ ಆಯುಷ್ಮಾನ್ ಭಾರತ್ ಅಥವಾ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ಇದೆ. ಅಲ್ಲಿ ನಿಮಗೆ ಇನ್ಶೂರೆನ್ಸ್ ಕವರೇಜ್ 5 ಲಕ್ಷದವರೆಗೂ ಪ್ರತಿ ಫ್ಯಾಮಿಲಿಗೆ ಇದೆ ಮತ್ತು ಆನ್ಯುವಲ್ ಪ್ರೀಮಿಯಂ ಬಹಳ ಕಮ್ಮಿ, ಕೇವಲ 30 ರೂಪಾಯಿ. ಅಂದರೆ ಇದು ಪವರ್ಟಿ ಲೈನ್ಗಿಂತ ಕೆಳಗಿರುವವರೆಗಾಗಿ ಸರ್ಕಾರ ಮಾಡ್ತಿರುವಂತಹ ಸಹಾಯ. ಆದ್ದರಿಂದ ಈ ಡೀಟೇಲ್ಸ್ ಅನ್ನು ಆನ್ಲೈನ್ ಅಲ್ಲಿ ಪಡೆದು ಇತರರಿಗೆ ಹೇಳ್ಕೊಡಿ. ಈಗ ನಾನು ಮೂರನೆಯ ಸಹಾಯಕ್ಕೆ ಬರ್ತಾ ಇದ್ದೇನೆ, ಲೈಫ್ ಇನ್ಶೂರೆನ್ಸ್. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರಿಗೆ ಅವರಿಗೆ ಅವೇರ್ನೆಸ್ ಇರುವುದಿಲ್ಲ, ಲೈಫ್ ಇನ್ಶೂರೆನ್ಸ್ ಅನ್ನು ತಗೊಂಡಿರುವುದಿಲ್ಲ. ಅದರ ಬದಲಾಗಿ ಯು ಕ್ಯಾನ್ ಆಲ್ಸೋ ಹೆಲ್ಪ್ ದೆಮ್ ಬೈ ಲೈಫ್ ಇನ್ಶೂರೆನ್ಸ್ ಥ್ರೂ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ. ಅಂದ್ರೆ 18 ರಿಂದ 50 ವರ್ಷದ ಏಜ್ ಗ್ರೂಪ್ನವ್ರು ಯಾರಾದರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಅದರೊಟ್ಟಿಗೆ ಲೈಫ್ ಇನ್ಶೂರೆನ್ಸ್ ಬರುತ್ತೆ 2 ಲಕ್ಷದ್ದು. ಅದಕ್ಕೆ ಆನ್ಯುವಲ್ ಪ್ರೀಮಿಯಂ ಕೇವಲ 436 ಕಟ್ಟಿದ್ರು ಸಾಕಾಗುತ್ತೆ. ಅದು ಆಟೋ ಡೆಬಿಟ್ ಆಗುತ್ತೆ ಬ್ಯಾಂಕ್ ಅಕೌಂಟಿಂದ. ಸಾಮಾನ್ಯವಾಗಿ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಅಂತಹ ಸ್ಕೀಮ್ಗಳು ಲಭ್ಯ ಇದ್ದಾವೆ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಅದು ಗೊತ್ತಿಲ್ಲದೆ ಇದ್ರೆ ಅದನ್ನು ದಯವಿಟ್ಟು ತಿಳಿಯಪಡಿಸಿ. ಈಗ ನಾಲ್ಕನೆಯ ಸಹಾಯ ನೀವು ಮಾಡಬಹುದಾಗಿರೋದು ಪೆನ್ಷನ್ ಸ್ಕೀಮ್. ಅಟಲ್ ಪೆನ್ಷನ್ ಯೋಜನಾ ಅಂತಂದ್ರೆ ಅದರಲ್ಲಿ ರೆಗ್ಯುಲರ್ ಪೆನ್ಷನ್ ಬರುತ್ತೆ 60 ವರ್ಷದ ಮೇಲೆ. It is open to all bank account holders between 18 and 40 years and it offers guaranteed monthly income of 1000 to 5000 and also spouse after the death of the person. ಅಂದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದವರಿಗೆಲ್ಲ ಪೆನ್ಷನ್ ಸ್ಕೀಮ್ ಸಿಗುತ್ತೆ. ಅದರಿಂದಾಗಿ ಅವರು ಮುಂದಿನ ದಿನಗಳಲ್ಲಿ ರಿಟೈರ್ ಆದ್ಮೇಲೆ 1000 ರಿಂದ 5000 ರೂಪಾಯಿನ ಪಡೆಯಬಹುದು. ಅಕಸ್ಮಾತ್ ಅನ್ನದಾತ ಇಲ್ಲ ಅಂತಂದ್ರೆ ಆ ಹಣ ಅವರ ಹೆಂಡತಿಗೂ ಕೂಡ ಹೋಗುತ್ತೆ. ಈಗ ಐದನೆಯ
ಮತ್ತು ಕೊನೆಯ ಸಹಾಯ ನೀವು ಇತರರಿಗೆ ಮಾಡಬಹುದಾಗಿರೋದು ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಜನರಿಗೆ ಒಂದಷ್ಟು ಮಾರ್ಗದರ್ಶನ ಕೊಡುವುದು. ನಮ್ಮ ಹತ್ರ ದುಡ್ಡೇನಾದರೂ ಸರ್ಪ್ಲಸ್ ಇದ್ರೆ ಅದನ್ನ ನೀವು ಸ್ಟಾಕ್ಸ್ ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಅಂತ ಅವರಿಗೆ ಮಾರ್ಗದರ್ಶನ ಕೊಡಬಹುದು. ಅಂದರೆ ನೀವು ಅವರಿಗೆ ಷೇರು ಮತ್ತು ಮ್ಯೂಚುವಲ್ ಫಂಡ್ ಬಗೆಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗತ್ತೆ, ಮತ್ತೆ ಅವರನ್ನು ಎಜುಕೇಟ್ ಮಾಡಬೇಕಾಗುತ್ತೆ, ಮತ್ತು ದೀರ್ಘಾವಧಿಯಲ್ಲಿ ಒಂದು ಪೋರ್ಟ್ಫೋಲಿಯೋನ ಡೆವಲಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಾಗುತ್ತೆ. ಈ ಎಲ್ಲ ಆಪ್ಷನ್ಗಳನ್ನು ಅವರು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತಾರೆ ಅಂತಾದ್ರೆ ಅವರು ನಿಮಗೆ ಎಂದೆಂದೂ ಚಿರಋಣಿಯಾಗಿರ್ತಾರೆ ಮತ್ತು ದೊಡ್ಡ ಮೊತ್ತದ ಹಣವನ್ನು ಅವರ ರಿಟೈರ್ಮೆಂಟ್ಗೆ ಕ್ರೋಢೀಕರಣ ಮಾಡ್ಕೊಳ್ತಾರೆ. ಒಮ್ಮೆ ನೀವು ಇಂತಹ ಒಂದು ಇನ್ವೆಸ್ಟ್ಮೆಂಟ್ ಅವ್ರಿಗೆ ಹೇಳ್ಕೊಟ್ಟ ಮೇಲೆ ಅವರು ತಿಂಗಳು SIP ಮಾಡ್ತಾ ಇದ್ದಾರಾ ಅಥವಾ SIP ಮಾಡ್ತಾ ಇದ್ದಾರಾ ಅಂತ ದಯವಿಟ್ಟು ನೀವು ಅವರಿಗೆ ಸ್ವಲ್ಪ ಸೂಪರ್ವಿಷನ್ ಮಾಡಿ. ಇವೆಲ್ಲ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಪುಣ್ಯ ಬರುತ್ತೆ ಮತ್ತು ಅವರು ಎಂದೆಂದಿಗೂ ನಿಮಗೆ ಚಿರಋಣಿಯಾಗಿರ್ತಾರೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತಿನವರೆಗೆ ನೀವು ಯಾರಿಗಾದರೂ ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ಹೆಲ್ಪ್ ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ಮತ್ತೆ ನೀವೇನಾದರೂ ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಿ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಕನ್ನಡಿಗರಿಗೆ ವಿಶೇಷವಾಗಿ ಹೆಲ್ಪ್ ಮಾಡಬೇಕು ಅಂತಂದ್ರೆ ವಿಡಿಯೋನ ಫಾರ್ವರ್ಡ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ.